ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಫೋಟೋ ಸ್ಪಂದನ ಆಯ್ತಾ? ಹಾ ಬಂದೆ 5 ನಿಮಿಷ. 5 ನಿಮಿಷ ಅಂತ 15 ನಿಮಿಷದಿಂದ ಹೇಳ್ತಾ ಇದೀಯಾ? ಅದೇ ಉತ್ತರ ಕೊಡ್ತಾ ಇದೆಯಲ್ಲ, ಏನ್ ಬರ್ತೀಯೋ ಬರಲ್ವೋ? ಇಲ್ಲ, ನಾ ಬರಲ್ಲ. ಯಾಕೆ? ಆಗ್ಲಿಂದ ಇದೇ ಉತ್ತರ ಕೊಡ್ತಿದ್ಯಾ ಅಂದ್ರಲ್ಲ, ಅದಕ್ಕೆ ಚೇಂಜ್ ಮಾಡಿದೆ. ಸ್ಪಂದನ ನಡಿ ಹೋಗೋಣ. ವಿಕ್ರಾಂತ್, ಈ ಮನೆ ನೀತಿ ನಿಯಮನ ಪಾಲಿಸಬೇಕು ಅಂತ ಇದೆಯೋ ಇಲ್ವೋ? ಅರ್ಥ ಆಗಿಲ್ಲ ದೊಡ್ಡಮ್ಮ. ಅಂದ್ರೆ ನಿನ್ ಹೆಂಡತಿನ ಅಡ್ಮಿಷನ್ ಮಾಡ್ಬೇಕೋ ಬೇಡವಾ ಅಂತ ಅಕ್ಕನ್ನ ಕೇಳಿದ್ಯಾ ನೀನು? ಅಂದ್ರೆ ಪರ್ಮಿಷನ್? ದೊಡ್ಡಮ್ಮ, ಮದುವೆ ಆದ ಮೊದಲನೇ ದಿನನೂ ನಾನು ಹೇಳ್ತಾನೆ ಇದ್ದೀನಿ, ಸ್ಪಂದನ ಇಂಜಿನಿಯರ್ ಆಗ್ತಾಳೆ, ನಾನು ಅವಳನ್ನ ಓದಿಸ್ತೀನಿ ಅಂತ. ಅದು ಅಲ್ಲದೆ ಅವಳ ರಿಸಲ್ಟ್ನ ಕೂಡ ನಿಮ್ಮೆಲ್ಲರ ಎದುರುಗಡೆನೆ ಶೇರ್ ಮಾಡ್ಕೊಂಡಿದ್ದೀನಲ್ವಾ? 1 ನಿಮಿಷ ವಿಕಿ. ಅಕ್ಕ, ನೀವು ಯಾವ ವಿಷಯಕ್ಕೆ ಪರ್ಮಿಷನ್ ಕೇಳಬೇಕು ಅಂತ ಹೇಳ್ತಿದ್ದೀರಾ? ನನಗೆ ಅರ್ಥ ಆಗ್ಲಿಲ್ಲ. ಓಹೋ, ಪಾಪ ಇವ್ರಿಗೆ ಏನೂ ಗೊತ್ತೇ ಇಲ್ಲ. ಎಲ್ಲ ಒಳೊಳಗೆನೆ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಈಗ ಎಲ್ರ ಮುಂದೆ ಏನೂ ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ತಾ ಇದ್ಯಾ? ಅಪ್ಪ, ಎಲ್ಲರ ಮುಂದೆ ಅಮ್ಮನ ಬಗ್ಗೆ ಕೆಟ್ಟದಾಗಿ ಬಿಹೇವ್ ಮಾಡಬೇಡಿ. ಚಂದ ಚಂದ. ಈಗಿಲ್ಲಿ ಮಾತಾಡ್ಬೇಕಾಗಿರೋದು ಸ್ಪಂದನನ್ ಕಾಲೇಜ್ ಅಡ್ಮಿಷನ್ ಬಗ್ಗೆ. ಯಾವುದೇ ಕಾರಣಕ್ಕೂ ಇವಳು ಕಾಲೇಜ್ ಹೋಗೋ ಹಾಗಿಲ್ಲ. ನಾನದಕ್ಕೆ ಒಪ್ಪಲ್ಲ. ಯಾಕತ್ತೆ? ನಾನು ಯಾಕೆ ಕಾಲೇಜಿಗೆ ಸೇರ್ಕೋಬಾರ್ದು? ಇಷ್ಟು ವರ್ಷ ಜೇನ್ ಗೂಡು ಆಗಿದ್ದ ಈ ಮನೆಗೆ ಯಾವ ಕಲ್ಲು ಬೀಳೋಕ್ಕೂ ನನ್ ಬಿಡಲ್ಲ. ಏನು ಇಲ್ದೇನೆ ಇಷ್ಟು ಹಾರಾಡೋ ಈ ಕಾಡ್ಕೋಳಿ ಅಕಸ್ಮಾತ್ ಕಾಲೇಜಿಗೆ ಸೇರ್ಕೊಂಡು ತನ್ನ ಕಾಲ್ ಮೇಲೆ ತಾನು ನಿಂತು ಬಿಟ್ರೆ ಅಷ್ಟೇ, ಈ ಮನೆನ ಒಡೆದು ಬಿಡ್ತಾಳೆ. ಹೇಳಿ ದೊಡ್ಡಮ್ಮ, ಯಾಕೆ ಸ್ಪಂದನ ಕಾಲೇಜಿಗೆ ಸೇರ್ಕೋಬಾರ್ದು? ಯಾಕೆ ಅಂದ್ರೆ ಮದುವೆಗೆ ಮುಂಚೆ ಏನ್ ಬೇಕಾದ್ರೂ ಓದ್ಕೊಳ್ಳಿ, ಎಲ್ಲ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ. ಆದ್ರೆ ಮದುವೆ ಆಗಿ ಈ ಮನೆಗೆ ಸೊಸೆ ಅಂತ ಬಂದ ಮೇಲೆ ಇಲ್ಲಿವರೆಗೂ ಯಾರು ಕಾಲೇಜ್ ಮೆಟ್ಲು ಹತ್ತಿಲ್ಲ, ಕೆಲ್ಸಕ್ಕೂ ಹೋಗಿಲ್ಲ. ಅಕ್ಕ, ನೀವ್ ನನಗ್ ಮಾಡಿರೋ ಅನ್ಯಾಯನ ನನ್ನ ಸೊಸೆಗೂ ಯಾಕೆ ಮಾಡ್ತಾ ಇದ್ದೀರಾ? ಅಮ್ಮ, ನಿನ್ಗೆ ಅನ್ಯಾಯ ಆಗಿತ್ತಾ? ಏನ್ ಹೇಳ್ತಿದ್ಯಮ್ಮ? ವಿಕಿ, ನಾನು ಹೇಳ್ತೀನಿ. ಸುಜಾತ ಅದಕ್ಕೆ ಓದಿ ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕು ಅಂತ ಇದ್ರು. ಆದ್ರೆ ಅಲೋಕಣ್ಣನ್ ಮದ್ವೆ ಆದ್ಮೇಲೆ ಅವ್ರಿಗೆ ಫೋರ್ಸ್ ಮಾಡಿ ಓದೋದನ್ನ ನಿಲ್ಸ್ಬಿಟ್ರು. ಇವತ್ತಿನವರೆಗೂ ಆ ನೋವು ನನ್ನಲ್ಲೇ ಉಳಿದಿದೆ ವಿಕಿ. ಓದೋದ್ರ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದೆ. ಅದ್ಬಿಡು. ಅಕ್ಕ, ನನ್ನ ಜೀವನ ಹೇಗೋ ಮುಗಿತಾ ಬಂತು.
ಆದ್ರೆ ನನ್ನ ಸೊಸೆ ತುಂಬಾ ಚೆನ್ನಾಗಿ ಓದೋ ಹುಡುಗಿ ಅಕ್ಕ, ಒಳ್ಳೆ ಇಂಜಿನಿಯರ್ ಆಗ್ತಾಳೆ. ಪ್ಲೀಸ್ ಒಪ್ಕೊಳ್ಳಿ ಅಕ್ಕ. ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೀನಿ ಸುಜಾತತ್ತೆ. ನಾನು ಒಳ್ಳೆ ಕಂಪ್ನಿಲೇ ಕೆಲಸ ಮಾಡ್ತಿದ್ದೆ. ಆದ್ರೆ ಮದುವೆ ಆದ್ಮೇಲೆ ಈ ಮನೆ ಗೌರವಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲಾನು ಬಿಟ್ಟಿದ್ದೀನಿ. ವೈಷ್ಣವಿ, ಸ್ಪಂದನ ಗಂಡನೇ ಅವಳನ್ನ ಓದಿಸ್ಬೇಕು ಅನ್ನೋ ನಿರ್ಧಾರ ಮಾಡಿರುವಾಗ ನೀನ್ ಯಾಕೆ ವಿರೋಧ ಮಾಡ್ತಾ ಇದೀಯಾ? ಅದರಿಂದ ನಿನ್ಗೇನ್ ಸಿಗತ್ತೆ? ನೋಡಿ, ನಾನು ಇಂಜಿನಿಯರಿಂಗ್ ಮಾಡೋದು ನನ್ನ ಅಪ್ಪ ಏನ್ ಕನಸು. ಬೇಕಿದ್ರೆ ಈ ಮನೆ ಬಿಟ್ಟು ನಾನು ಹಾಸ್ಟೆಲಲ್ಲೇ ಓದ್ಕೋತೀನಿ. ಆದ್ರೆ ನಿಮ್ಮ ಮಾತು ಕೇಳ್ಕೊಂಡು ಈ ಮನೆಯಲ್ಲೇ ಉಳ್ಕೊಳ್ಳಲ್ಲ. ನನ್ನ ಎದುರಿಗೆ ಮಾತಾಡೋಕೆ ಎಷ್ಟು ಧೈರ್ಯ ನಿಂಗೆ? ಅಯ್ಯಯ್ಯೋ, ಯಾರು ಹಾಳೆನೆಲ್ಲ ಬಿಸಾಕಿದ್ದು? ಇದು ಸರಸ್ವತಿ ತಾನೇ? ಹೀಗೆಲ್ಲ ಮಾಡಬಾರ್ದು. ಇಂಜಿನಿಯರಿಂಗ್ ಕಾಲೇಜ್ ಯಾರಿದನ್ನ ಮಾಡಿದ್ದು? ವಿಕ್ಕಿ, ಬಾಯಿಲಿ ಇದೆಲ್ಲ ತಗೊಳಕ್ ಹೆಲ್ಪ್ ಮಾಡು ಬಾ.